ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಇಬ್ಬರು ಮೂವರು ಕಮೆಂಟ್ ಮಾಡಿ ಕೇಳಿದರು. ಅಂದರೆ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡಬೇಕಾದ್ರೆ ನಮಗೆ ಸ್ಲೀವ್ದು ತುಂಬಾ ಪ್ರಾಬ್ಲಮ್ ಬರ್ತಿದೆ. ಫ್ರಂಟ್ ಆರ್ಮೋಲ್ ಶೇಪನ್ನು ನಾವು ಏನು ಸ್ಲೀವ್ಸಲ್ಲಿ ತೆಗೆದಿರ್ತೀವೋ ಆರ್ಮೋಲ್ ಶೇಪ್ ಅನ್ನೋದು ಒಂದು ಸ್ಲೀವ್ಸ್ಗೆ ಬ್ಯಾಕ್ ಸೈಡ್ ಬರುತ್ತೆ, ಒಂದು ಸ್ಲೀವ್ಸ್ಗೆ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ಫ್ರಂಟ್ ಸೈಡ್ಗೆ ಬರುತ್ತೆ. ಪ್ಲೀಸ್ ಇದ್ರ ಬಗ್ಗೆ ನಮಗೊಂದು ವಿಡಿಯೋ ಮಾಡಿ ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಸೊ ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ, ನನ್ನ ಸ್ಲೀವ್ಸ್ಗೆ ಇಲ್ಲಿ ಎಷ್ಟೊಂದು ಪೀಸಸ್ನ ಸೈಡಲ್ಲಿ ಜಾಯಿಂಟ್ಸ್ ಮಾಡಬೇಕಾಗಿದೆ. ಬ್ಲೌಸ್ ಪೀಸ್ ಅನ್ನೋದು ತುಂಬಾ ಕಡಿಮೆ ಕೊಟ್ಟಿರೋದ್ರಿಂದ ನಾನು ಈ ರೀತಿ ಸೈಡಲ್ಲಿ ಪೀಸಸ್ ಅನ್ನೋದು ಜಾಯಿನ್ ಮಾಡ್ಕೊಂಡಿದ್ದೀನಿ. ಯಾರ್ಯಾರು ಈ ರೀತಿ ಪೀಸಸ್ನ ಜಾಯಿನ್ ಮಾಡ್ಕೊಳ್ಳುವಾಗ ನೀವು ಸ್ಯಾರಿ ಮ್ಯಾನುಫ್ಯಾಕ್ಚರ್ಸ್ನ ಬೈಕೊಳ್ತೀರಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನಾನಂತೂ ಈ ಥರ ಬ್ಲೌಸ್ ಪೀಸ್ ಕಡಿಮೆ ಕೊಟ್ಟು ಸ್ಲೀವ್ಸ್ಗೆ ನಾವು ಈ ರೀತಿ ಸೈಡಲ್ಲಿ ಪೀಸಸ್ನ ಜಾಯಿನ್ ಮಾಡುವಾಗ ಸ್ಯಾರಿ ಮ್ಯಾನುಫ್ಯಾಕ್ಚರ್ಸ್ ಅಂತೂ ಬೈಕೊಳ್ದೆ ಅಂತೂ ನಾನು ಸ್ಟಿಚ್ ಮಾಡೋದಿಲ್ಲ ಸ್ಲೀವ್ಸ್ನ. ಫಸ್ಟ್ ಲೈನಿಂಗನ್ನು ತೊಗೊಂಡು ನೋಡಿ, ಫ್ರಂಟ್ ಆರ್ಮೋಲ್ ಶೇಪ್ ಬಂದಿರೋ ಸೈಡು ಈ ರೀತಿ ನೀವು ಇಂಟು ಮಾರ್ಕ್ಸನ್ನು ಹಾಕೊಳ್ಳಿ. ನೋಡಿ, ಒಂದಕ್ಕೊಂದು ಆಪೋಸಿಟ್ ಇರಬೇಕು. ನೋಡಿ, ಫ್ರಂಟ್ ಆರ್ಮೋಲ್ ಶೇಪ್ ಬಂದಿರೋದು ಒಂದಕ್ಕೊಂದು ಆಪೋಸಿಟ್ ಥರ ಪ್ಲೇಸ್ ಮಾಡ್ಕೊಂಡು ನೋಡಿ, ನಾನು ಕೆಳಗಡೆ ಬಾಟಮಲ್ಲಿ ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೇಮ್ ನೀವು ಕೂಡ ಇದೇ ರೀತಿಯೇ ಮಾಡ್ಕೋಬೇಕು. ಈಗ ಮೈನ್ ಫ್ಯಾಬ್ರಿಕ್ ಸ್ಲೀವ್ಸನ್ನು ತೊಗೊಂಡು ರೈಟ್ ಸೈಡ್ ಮೇಲೆ ಈ ಲೈನಿಂಗು ಸ್ಲೀವ್ಸನ್ನು ಪ್ಲೇಸ್ ಮಾಡ್ಕೋಬೇಕು. ನಾವು ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡಿರೋದು ನೋಡಿ ಈ ರೀತಿ ರಾಂಗ್ ಸೈಡಲ್ಲಿ ಪ್ಲೇಸ್ ಮಾಡ್ಕೋಬೇಕು. ಪ್ಲೇಸ್ ಮಾಡಿಕೊಂಡು ನಾವೇನು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಿರ್ತೀವೋ ಲೈನಿಂಗ್ ಪೀಸ್ಗೆ ಸೇಮ್ ಆ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬರೋ ಥರ ಈಗ ಸ್ಟಿಚ್ ಅನ್ನೋದು ಹಾಕ್ಕೊಳ್ಬೇಕು. 1/2 ಇಂಚ್ ಮಾರ್ಜಿನ್ ಇರೋ ಥರ ನೋಡಿಕೊಂಡು ಈ ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ಚನ್ನು ಮಾಡ್ಕೋತಾ ಇದ್ದೀನಿ. ನಾನು ತೋರಿಸ್ಕೊಡ್ತಾ ಇರೋ ಸೇಮ್ ಮೆಥಡಲ್ಲಿ ನೀವು ಕೂಡ ಟ್ರೈ ಮಾಡಿ. ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ಎರಡೂ ಸ್ಲೀವ್ಸ್ಗೂ ಫ್ರಂಟ್ ಸೈಡ್ಗೆ ಬರೋ ಥರನೇ ನೀವು ಸ್ಟಿಚ್ ಮಾಡ್ಕೋಬೋದು. ನೋಡಿ, ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ಒಂದು ಮಿಷಿನ್ಗೆ ಆಪೋಸಿಟ್ ಸೈಡ್ ಬರೋ ಥರ ಪ್ಲೇಸ್ ಮಾಡ್ಕೋಬೇಕು ಮೈನ್ ಫ್ಯಾಬ್ರಿಕ್ ಮೇಲೆ. ಇನ್ನೊಂದು ಮೈನ್ ಫ್ಯಾಬ್ರಿಕ್ ಮೇಲೆ ಸ್ಲೀವ್ಸನ್ನು ನೋಡಿ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ನಮ್ಗೆ ಆಪೋಸಿಟ್ ಬರೋ ಥರ ಪ್ಲೇಸ್ ಮಾಡಿಕೊಂಡು ನಾನು ಇಲ್ಲಿ ಇಂಟು ಮಾರ್ಕ್ ಹಾಕಿ ತೋರಿಸ್ತಿದ್ದೀನಲ್ಲ, ಸೇಮ್ ಇದೇ ರೀತಿಯೇ ನೀವು ಪ್ಲೇಸ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗುತ್ತೆ. ಬಿಗಿನರ್ಸ್ ಯಾರಾದರೂ ಸ್ಟಿಚಿಂಗನ್ನು ಕಲಿತಾ ಇರೋರಾದರೆ ಈ ಸ್ಲೀವ್ಸನ್ನು ಅಟ್ಯಾಚ್ ಮಾಡೋದು ಮತ್ತು ಶೇಪ್ ಬೆಲ್ಟ್ಸ್ನ ಅಟ್ಯಾಚ್ ಮಾಡೋದು ತುಂಬಾ ಕನ್ಫ್ಯೂಸ್ ಆಗುತ್ತೆ ಬ್ಲೌಸಲ್ಲಿ. ಸ್ವಲ್ಪ ನಿಧಾನವಾಗಿ ಒಂದು 2-3 ಸಲ ನೀಟಾಗಿ ವಿಡಿಯೋನ ಅಬ್ಸರ್ವ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈಸಿಯಾಗಿ ನಿಮಗೆ ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೋದು. ನಾನು ಸ್ಟಾರ್ಟಿಂಗಲ್ಲಿ ಸೇಮ್ ಇದೇ ಥರ ಎರಡು ಸ್ಲೀವ್ಸ್ದು ಫ್ರಂಟ್ ಆರ್ಮೋಲ್ ಶೇಪ್ ಒಂದು ಬ್ಯಾಕ್ ಸೈಡ್ಗೆ ಬರೋದು, ಒಂದು ಫ್ರಂಟ್ ಸೈಡ್ ಬರೋದು, ಈ ಥರ ತುಂಬಾ ಮಿಸ್ಟೇಕ್ಸ್ ಮಾಡಿದ್ದೀನಿ ನಾನು ಕೂಡ. ನೋಡಿ, ಈಗ ಸ್ಲೀವ್ಸನ್ನು ಈ ರೀತಿ ಓಪನ್ ಮಾಡಿಕೊಂಡು ಅಂದರೆ ಲೈನಿಂಗನ್ನು ಈ ರೀತಿ ಓಪನ್ ಮಾಡಿಕೊಂಡು ಆ ಥ್ರೆಡ್ ಪೈಪಿಂಗ್ ಹತ್ರ ನೀವು ಈ ರೀತಿ ನೈಲಿಂದ ರಬ್ ಮಾಡ್ಕೋಬೇಕು. ಯಾಕಂದರೆ ಇಲ್ಲಾಂದರೆ ನಿಮಗೆ ಲೈನಿಂಗ್ ಅನ್ನೋದು ನೀಟಾಗಿ ಫೋಲ್ಡ್ ಆಗೋದಿಲ್ಲ. ಈ ರೀತಿ ಓಪನ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ಥ್ರೆಡ್ ಪಕ್ಕದಲ್ಲೇ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಈ ಸ್ಟಿಚ್ ಅನ್ನೋದು ಕಂಪಲ್ಸರಿ ಹಾಕ್ಕೋಬೇಕು. ನಾವು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಈ ಸ್ಟಿಚ್ ಅನ್ನೋದು ಕಂಪಲ್ಸರಿ ನೀವು ಹಾಕ್ಕೊಳ್ಳೇಬೇಕು. ಇಲ್ಲಾಂದರೆ ಲೈನಿಂಗ್ ಅನ್ನೋದು ನಿಮಗೆ ಔಟ್ಸೈಡ್ಗೆ ಕಾಣಿಸ್ತಾ ಇರುತ್ತೆ. ನೋಡಿ, ಈ ರೀತಿ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಸೇಮ್ ಇದೇ ರೀತಿಯೇ ಇನ್ನೊಂದು ಸ್ಲೀವ್ಸ್ನ ಕೂಡ ನಾವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗುತ್ತೆ. ನೋಡಿ, ಥ್ರೆಡ್ ಪಕ್ಕದಲ್ಲಿ ನೈಲಿಂದ ಈ ರೀತಿ ಲೈನಿಂಗನ್ನು ಈ ರೀತಿ ನೀಟಾಗಿ ರಬ್ ಮಾಡ್ಕೊಳ್ಳಿ. ಈಗ ಲೈನಿಂಗನ್ನು ಈ ರೀತಿ ಬ್ಯಾಕ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಥ್ರೆಡ್ ಪಕ್ಕದಲ್ಲಿ ಮೈನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಥ್ರೆಡ್ ಮೇಲೆ ಕೂಡ ನಾವು ಸ್ಟಿಚ್ ಅನ್ನೋದು ಹಾಕ್ಕೋಬಾರ್ದು, ಥ್ರೆಡ್ ಪಕ್ಕದಲ್ಲಿ ನಾವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ. ಬಿಕಾಸ್ ಯಾರ್ಯಾರು ನನಗೆ ಕಮೆಂಟ್ ಮುಖಾಂತರ ಸ್ಲೀವ್ಸ್ ಬಗ್ಗೆ ಪ್ರಾಬ್ಲಮ್ಸ ಕೇಳಿದಿರೋ ಅವ್ರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. 1-2 ಸಲ ವಿಡಿಯೋನ ನೋಡಿಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸ್ಟಿಚ್ ಹಾಕ್ಕೊಂಡಿದ್ದ ನಂತರ ಈಗ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ನ ಸುತ್ತಲೂ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಎಕ್ಸಸ್ ಇರೋಂಥ ಮೈನ್ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೊಬಿಡಬೇಕು. ನೋಡಿ, ನಾನು ಎರಡೂ ಸ್ಲೀವ್ಸ್ಗೂ ನೀಟಾಗಿ ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಮಾರ್ಜಿನನ್ನು ನೀಟಾಗಿ ಕಟ್ ಮಾಡಿದ್ದೀನಿ. ಈಗ ನೋಡಿ, ನೀವೇನು ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡಿದ್ದೀರೋ ಅವೆರಡು ಒಂದಕ್ಕೊಂದು ಈ ರೀತಿ ನಿಮಗೆ ಆಪೋಸಿಟ್ ಸೈಡ್ ಬರಬೇಕು. ಈ ರೀತಿ ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈಗ ಯಾವ ರೀತಿ ನಾವು ಬ್ಲೌಸ್ಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡೋದು ಅಂತ ನೋಡೋಣ. ನೋಡಿ, ಫ್ರಂಟ್ ಆರ್ಮೋಲ್ ಶೇಪ್ ಬಂದಿರೋದು ಫ್ರಂಟ್ ಸೈಡ್ಗೆ ಬರ್ತಿದೆ. ಈ ರೀತಿ ನೋಡಿಕೊಂಡು ಶೋಲ್ಡರ್ ಪಾಯಿಂಟ್ ಹತ್ರದಿಂದ ನಾವು ಸ್ಲೀವ್ಸ್ ಅನ್ನೋದು ಸ್ಟಿಚ್ ಅನ್ನೋದು ಮಾಡ್ಕೋಬೇಕು. ಸ್ಲೀವ್ಸ್ ಜಾಯಿನ್ ಮಾಡುವಾಗ 1/2 ಇಂಚ್ ಮಾರ್ಜಿನ್ ಅನ್ನೋದು ನೋಡಿಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಹಾಗೆ ಸ್ಲೀವ್ಸ್ ಜಾಯಿನ್ ಮಾಡುವಾಗ ಯಾವುದೇ ರೀತಿ ನೀವು ಸ್ಲೀವ್ಸ್ ಫ್ಯಾಬ್ರಿಕ್ ಆಗಿರ್ಬೋದು ಅಥವಾ ಬ್ಲೌಸ್ ಆರ್ಮ್ ರೌಂಡ್ ಫ್ಯಾಬ್ರಿಕ್ ಆಗಿರ್ಬೋದು ಎಳೆದು ಸ್ಟಿಚ್ ಮಾಡೋಕ್ಕೆ ಹೋಗಬಾರ್ದು. ನೋಡಿ, ಒಂದ್ರ ಮೇಲೆ ಒಂದು ಈ ರೀತಿ ನೀಟಾಗಿ ಪ್ಲೇಸ್ ಮಾಡಿಕೊಂಡು ನಿಧಾನಕ್ಕೆ ನೀವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗುತ್ತೆ. ನೋಡಿ, ಮತ್ತೆ ಸ್ಟಿಚ್ಚು ಅದ್ರ ಮೇಲೆ ಈ ರೀತಿ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊತ ಬಂದು ಇನ್ನೊಂದು ಸೈಡ್ ಅಂದರೆ ಫ್ರಂಟ್ ಸೈಡು ಕೂಡ ನಾವು ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ಸ್ಲೀವ್ಸ್ನ ಅಟ್ಯಾಚ್ ಮಾಡುವಾಗ ಕ್ಲಾತ್ ಅನ್ನೋದು ನೀಟಾಗಿ ಸರಿಪಡಿಸ್ಕೊಂಡು ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ರಿಂಕಲ್ಸ್ ಅನ್ನೋದು
ಫಾರ್ಮ್ ಆಗುತ್ತೆ, ಆಗ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸೋದಿಲ್ಲ. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನನ್ನ ವೀಡಿಯೋಸು ನಿಮಗೆ ಯೂಸ್ಫುಲ್ ಆಗ್ತಿದೆ ಅಥವಾ ನಾನು ಮಾಡ್ತಿರೋ ಕಂಟೆಂಟು ನಿಮಗೆ ವರ್ತ್ ಇದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಅಂದರೆ ನಾನು ಮಾಡ್ತಿರೋ ವಿಡಿಯೋ ನಿಮಗೆ ಅರ್ಥ ಆಗ್ತಿದೆಯೋ ಅರ್ಥ ಆಗ್ತಿಲ್ವೋ ಏನೋ ಒಂದು ನನಗೆ ಗೊತ್ತಾಗೋದಿಲ್ಲ. ನೀವೇನಾದರೂ ನನಗೆ ಕಮೆಂಟಲ್ಲಿ ಹೇಳಿದ್ರೆ ನಾನು ಅದನ್ನು ಓದ್ಕೊಂಡು ನೆಕ್ಸ್ಟ್ ಟೈಮ್ ವಿಡಿಯೋನ ಇನ್ನೂ ಬೆಟರಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಈ ರೀತಿ ನೀಟಾಗಿ ಸ್ಲೀವ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಕ್ಲಾತ್ ಅನ್ನೋದು ಎಲ್ಲೂ ಕೂಡ ಎಳೆದು ಸ್ಟಿಚ್ ಮಾಡೋದಕ್ಕೆ ಹೋಗಬೇಡಿ. ಸೇಮ್ ಇದೇ ರೀತಿ ಇನ್ನೊಂದು ಸ್ಲೀವ್ಸ್ನ ಕೂಡ ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಸ್ಲೀವ್ಸು ಕೂಡ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ಫ್ರಂಟ್ ಸೈಡ್ಗೆ ಬಂದಿದೆ. ಶೋಲ್ಡರ್ ಮಿಡ್ ಪಾಯಿಂಟ್ ಹತ್ರ ಸ್ಲೀವ್ಸ್ ಮಿಡ್ ಪಾಯಿಂಟನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು 1/2 ಇಂಚ್ ಮಾರ್ಜಿನ್ ಇರೋ ಥರ ನೀಟಾಗಿ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊತ ಹೋಗಬೇಕು. ಟೆನ್ಷನನ್ನು ಸ್ವಲ್ಪ ಮೇಲ್ಗಡೆಗೆ ಎತ್ಕೊಂಡು ನೀವು ಕ್ಲಾತನ್ನು ಸರಿಪಡಿಸ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನನ್ನ ಮೆಥಡಲ್ಲಿ ನೀವು ಸ್ಲೀವ್ಸನ್ನು ಕಟ್ಟಿಂಗ್ ಮಾಡಿದ್ರೆ ನೋಡಿ, ನೀವು ಸ್ಲೀವ್ಸನ್ನು ಜಾಯಿನ್ ಮಾಡಬೇಕಾದ್ರೂ ಕೂಡ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ಕರೆಕ್ಟಾಗಿ ನಿಮಗೆ ಬ್ಯಾಕ್ ಪಾರ್ಟ್ ಆರ್ಮ್ ರೌಂಡು ಮತ್ತು ಫ್ರಂಟ್ ಪಾರ್ಟ್ ಆರ್ಮ್ ರೌಂಡಲ್ಲಿ ಸ್ಲೀವ್ಸ್ ಅನ್ನೋದು ಮ್ಯಾಚ್ ಆಗುತ್ತೆ. ನೀವೇನು ಫಸ್ಟ್ ಒಂದು ಸ್ಟಿಚ್ ಹಾಕಿರ್ತೀರೋ ಆ ಸ್ಟಿಚ್ ಮೇಲೆ ನೀವು ಸೆಕೆಂಡ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಸ್ಲೀವ್ಸ್ ಮಾರ್ಜಿನ್ನು ಅಷ್ಟೇ, ನೀವೇನು ಸ್ಟಾರ್ಟಿಂಗಲ್ಲಿ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ತಾ ಬರ್ತೀರೋ ಸೇಮ್ 1/2 ಇಂಚ್ ಮಾರ್ಜಿನು ಹೆಂಡ್ವರೆಗೂ ಇರಬೇಕಾಗುತ್ತೆ. ಒಂದು ಹತ್ರ 1/4 ಇಂಚ್ ಮಾರ್ಜಿನ್ಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡೋದು, ಇನ್ನೊಂದು ಹತ್ರ 1/2 ಇಂಚ್ ಮಾರ್ಜಿನ್ಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡೋದು, ಈ ಥರ ಮಿಸ್ಟೇಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ 1/2 ಇಂಚ್ ಮಾರ್ಜಿನ್ ಇರೋ ಥರ ನೋಡಿಕೊಂಡು ನೀವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಹಾಗೆ ಸ್ಲೀವ್ಸ್ಗೆ ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕೋದು ಮರಿಬೇಡಿ. ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರೆಲ್ಲ ಈ ವಿಡಿಯೋನ ನೋಡಿದಿರೋ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್.